ಗವಿ ಗಂಗಾಧರೇಶ್ವರನಿಗೆ ಸೂರ್ಯರಶ್ಮಿ ಕೌತುಕಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮಕರ ಸಂಕ್ರಮಣದ ಈ ದಿನ ಗವಿ ಗಂಗಾಧರನಿಗೆ ಸೂರ್ಯ ನಮಸ್ಕಾರ ಮಾಡ್ತಾನೆ. ಗವಿಪುರಂನಲ್ಲಿನ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ವಿಸ್ಮಯ ನಡೆಯುತ್ತೆ. ಈ ಸಲ ಸೂರ್ಯರಶ್ಮಿ ಕೌತುಕ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ಸಹ ಕಾತರದಿಂದ ಕಾಯ್ತಾ ಇದ್ದಾರೆ. ಸಂಜೆ 5:14ರಿಂದ 5:17ರವರೆಗೂ ಸಹ ಸೂರ್ಯನ ಪ್ರವೇಶ ಆಗುತ್ತೆ. ಶಿವನಿಗೆ ಸೂರ್ಯ ಸ್ಪರ್ಶದ ವೇಳೆ ಘಂಟಾನಾದ ಮೊಳಗಲಿದೆ. ಪ್ರತಿ ವರ್ಷ ಸಹ ಸಂಕ್ರಮಣದಲ್ಲಿ ಶಿವನಿಗೆ ಸೂರ್ಯರಶ್ಮಿ ಚುಂಬನ ಆಗುತ್ತೆ. ಗವಿ ಗಂಗಾಧರ ದೇಗುಲದಲ್ಲೂ ಸಹ ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಸೂರ್ಯರಶ್ಮಿಗೆ ಕೌತುಕದಿಂದ ಕಾಯ್ತಾ ಇದ್ದಾರೆ ಎಲ್ಲರೂ ಸಹ. ಗವಿ ಗಂಗಾಧರನ ದೇಗುಲದಲ್ಲಿ ಈಗಾಗಲೇ ವಿಶೇಷ ಪೂಜೆಗಳನ್ನ ಸಹ ಮಾಡಲಾಗ್ತಾ ಇದೆ. ಭಕ್ತರು ಸಹ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೂರ್ಯ ರಶ್ಮಿಗೆ ಇನ್ನೇನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇರೋದು. 5:14ರಿಂದ 5:17ರಲ್ಲಿ ಸೂರ್ಯ ಪ್ರವೇಶ ಆಗ್ತಾನೆ. ಸೂರ್ಯ ರಶ್ಮಿಯ ಕೌತುಕವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ಸಹ ಕಾತರದಿಂದ ಕಾಯ್ತಾ ಇದ್ದಾರೆ. ಪ್ರತಿ ವರ್ಷ ಸಹ ಇದೇ ರೀತಿಯಾಗಿ ಭಕ್ತರು ಗವಿ ಗಂಗಾಧರೇಶ್ವರ ದೇಗುಲಕ್ಕೆ ಹೋಗಿ ಆ ಸೂರ್ಯ ರಶ್ಮಿಯ ಸ್ಪರ್ಶವನ್ನ ನೋಡೋದಕ್ಕೆ ಅಂತ ಕಾತರರಾಗಿ ಕಾಯ್ತಾರೆ. ಈ ಬಾರಿ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಹೋಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಗವಿ ಗಂಗಾಧರ ದೇಗುಲದಲ್ಲಿ ಈಗಾಗಲೇ ನೋಡ್ತಾ ಇದ್ವಿ, ವಿಶೇಷ ಪೂಜೆ ಪ್ರಾರ್ಥನೆ ಎಲ್ಲವೂ ಸಹ ಆಗ್ತಾ ಇದೆ. ಇನ್ನೇನು 1 ಗಂಟೆ ಸಮಯ ಇದೆ ಸೂರ್ಯ ರಶ್ಮಿಯ ಚುಂಬನಕ್ಕೆ. ಏನೆಲ್ಲ ಸಿದ್ಧತೆಗಳಾಗಿದೆ, ಜೊತೆಗೆ ಭಕ್ತರ ಸಂಖ್ಯೆ ಯಾವ ರೀತಿಯಾಗಿದೆ ಈ ವರ್ಷ? ಪ್ರಗತಿ 5:14 ಸರಿಯಾಗಿ ಸೂರ್ಯ ರಶ್ಮಿ ಇವತ್ತು ಶಿವನ ಪಾದವನ್ನ ಸ್ಪರ್ಶಿಸಿ ಹೋಗುವಂತ ಸಮಯ ಅಂತ ಹೇಳ್ಬೋದು. ಅದಾಗಿ 3 ನಿಮಿಷಗಳ ಕಾಲ ಅಂದ್ರೆ 5:17 ಕೂಡ ಸೂರ್ಯನ ರಶ್ಮಿಗಳು ಗವಿ ಗಂಗಾಧರೇಶ್ವರನ ದೇವರ ಮೇಲೆ ಇರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಆಗಿದೆ. ಸದ್ಯ ಇವಾಗ ನಾವು ದೇವಸ್ಥಾನದ ಆವರಣದಲ್ಲಿದ್ದೀವಿ. ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿದೆ. ಯಾಕಂತಂದ್ರೆ ಸುಮಾರು 160 ಅಡಿಗಿಂತಲೂ ಕೂಡ ನೆಲಮಟ್ಟದಿಂದ ಆಳದಲ್ಲಿ ಇರುವಂತಹ ದೇಗುಲ, ಆಳದಲ್ಲಿ ಇರುವಂತಹ ಶಿವಲಿಂಗ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಜನರ ಡಿಸ್ಟರ್ಬೆನ್ಸ್ ಇಂದ, ಭಕ್ತಾದಿಗಳ ಡಿಸ್ಟರ್ಬೆನ್ಸ್ ಇಂದ ಸೂರ್ಯಕಿರಣ ಬೀಳುವಂತಹ ಒಂದು ಸಂದರ್ಭದಲ್ಲಿ ಬಹಳಷ್ಟು ಅಡ್ಡಿ ಆತಂಕಗಳಾಗಬಹುದು. ಹಾಗಾಗಿನೇ ದೇವಸ್ಥಾನವನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ದೇವರ ದರ್ಶನಕ್ಕೆ ಬರುವಂತವರಿಗೆ ಸೂರ್ಯ ರಶ್ಮಿ ಸ್ಪರ್ಶದ ಒಂದು ಕೌತುಕ ಏನಿದೆ ಅದನ್ನ ನೋಡಬೇಕು ಅಂತ ಬರುವಂತಹ ಭಕ್ತಾದಿಗಳಿಗೆ LED ವ್ಯವಸ್ಥೆಯನ್ನ ಮಾಡಿದ್ದಾರೆ. 2 ಭಾಗದಲ್ಲಿ ಪೆಂಡಾಲ್ ಎಲ್ಲವನ್ನ ಕೂಡ ಹಾಕಿ. ಸೊ ಅದಾದ ನಂತರ ಅಂದ್ರೆ 5:17 ನಂತರ ಅಭಿಷೇಕ ಹಾಗೂ ಮಹಾಮಂಗಳಾರತಿಯನ್ನ ಮಾಡಲಾಗುತ್ತೆ. ಅಂದ್ರೆ 5 ಗಂಟೆಯಿಂದಲೇ ಶಿವನಿಗೆ ಅಭಿಷೇಕವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾಕಂತಂದ್ರೆ ಸೂರ್ಯ ರಶ್ಮಿ ಸ್ಪರ್ಶ ಮಾಡುವಂತ ಸಂದರ್ಭದಲ್ಲಿ ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಲಿಕ್ಕೆ ಶುರು ಮಾಡಿರ್ತಾರೆ. ಸೊ ಅದಾದ ನಂತರ ಮಹಾಮಂಗಳಾರತಿ ಇರುತ್ತೆ, ಅಲಂಕಾರ ಇರುತ್ತೆ. ದೇವರ ದರ್ಶನಕ್ಕೆ ಬರುವಂತವರಿಗೆ ದೇವರ ದರ್ಶನವನ್ನ ಕೂಡ ನೀಡಲಾಗುತ್ತೆ. ಹಾಗಾಗಿ 5:17 ನಂತರ ದೇವರ ದರ್ಶನವನ್ನ ಮಾಡಲಿಕ್ಕೆ ಸರತಿಯಲ್ಲಿ ಈಗಾಗಲೇ ಜನ ನಿಂತಿರ್ತಕ್ಕಂಥದ್ದು. ಸೂರ್ಯ ರಶ್ಮಿ ಸ್ಪರ್ಶಿಸಿದ ತಕ್ಷಣವೇ ದೇವರ ದರ್ಶನವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ನಿಂತಿದ್ದಾರೆ. ಹಾಗೆ ಶಿವ ಸ್ತೋತ್ರವನ್ನು ಕೂಡ ಬರಿತಾ ಇದ್ದಾರೆ. ಶಿವ ಶಿವ ಅಂತೇಳಿ ಬರೀತಿರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಸರತಿ ಸಾಲಿನಲ್ಲಿ ನಿಂತಿರೋರು ದೇವರ ದರ್ಶನವಾಗುವವರೆಗೂ ಕೂಡ ಶಿವ ಜಪವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಒಂದು ರೀತಿಯಾದಂತಹ ಪದ್ಧತಿಯನ್ನ ಅನುಸರಿಸಿರ್ತಕ್ಕಂಥದ್ದು. ಈ ಮೂಲಕವಾಗಿ ಶಿವನ ಒಂದು ನಾಮ ಸ್ಮರಣೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಕೂಡ. ಬನ್ನಿ ಮಾತಾಡ್ಸೋಣ, ಎಲ್ಲಿಂದ ಬಂದಿದ್ದಾರೆ ಏನಂತ ಕೇಳೋಣ. ಮೇಡಮ್ ನಮಸ್ತೆ, ನೀವು ಎಲ್ಲಿಂದ ಬಂದಿದ್ದೀರಾ? ಈಗ ಶಿವನ ದರ್ಶನವನ್ನ ಮಾಡುವಂತಹ ಒಂದು ಸಮಯಕ್ಕೆ ಕಾಯ್ತಾ ನಿಂತಿರ್ತಕ್ಕಂಥದ್ದು, ಏನ್ ಹೇಳ್ತೀರಾ? ನಮಗೆ ತುಂಬ ಖುಷಿ ಆಗುತ್ತೆ. ವರ್ಷನೂ ಬರ್ತೀವಿ. ಇವತ್ತು ಬೇಗನೆ ಬಂದಿದ್ದೀವಿ ನೋಡೋಕ್ಕೋಸ್ಕರ. ವರ್ಷ ಯಾವಾಗಲೂ ಬರ್ತೀವಿ. ತುಂಬ ಚೆನ್ನಾಗಿರುತ್ತೆ ದೇವರ ದರ್ಶನ ನೋಡೋಕ್ಕೆ. ವರ್ಷಕ್ಕೊಂದ್ಸಲ ಸೂರ್ಯನ ರಶ್ಮಿ ಬೀಳೋದೇ ನೋಡೋದೇ ಒಂದು ಖುಷಿ. ಅದಕ್ಕೋಸ್ಕರ ಬಂದಿದ್ದೀವಿ. ಹಾಗೆ ಸರ್ ನೀವೇನು ಹೇಳ್ತೀರಾ? ಅಂದ್ರೆ ಈ ಒಂದು ಕೌತುಕವನ್ನ ತುಂಬಿಕೊಳ್ಳಿಕ್ಕೆ ಬಹಳ ದಿನಗಳಿಂದ ಇಡೀ ವರ್ಷವಿಡೀ ಭಕ್ತರು ಕಾಯ್ತಾರೆ. ಸೊ ನೀವು ಕೂಡ ಬಂದಿದ್ದೀರಾ, ಏನ್ ಹೇಳ್ತೀರಾ ಸರ್ ಈ ಸಂದರ್ಭ? ಸ್ವಾಮಿ ಶರಣಂ, ಓಂ ನಮಃ ಶಿವಾಯ. ನಾನು ಪ್ರಕಾಶ್ ಅಂತ ಯಲಹಂಕದಿಂದ ಬಂದಿದ್ದೀನಿ. ನನ್ನ ತುಂಬ ವರ್ಷದ ಕನಸಿತ್ತು ಈ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬರಬೇಕಂತ. ಪ್ರತಿ ವರ್ಷ ನಾನು ಯಾವಾಗಲೂ ದೂರದರ್ಶನದಲ್ಲಿ ಅಂದರೆ TV ಮುಖಾಂತರ TV ಪರದೆಯಲ್ಲಿ ನೋಡ್ತಾ ಇದ್ದೆ. ಆದರೆ ಇದೇ ಮೊದಲನೇ ಸಾರಿ ನಾನು ಕಣ್ತುಂಬ ನೋಡಿ ಆನಂದಿಸಬೇಕು ಅಂತ ಬಂದಿದ್ದೀನಿ. ನಾನು ನಾಳೆ ಶಬರಿಮಲೆ ಹೊರಟಿದ್ದೀನಿ. ಆ ಶಬರಿಮಲೆ ಜೊತೆಗೆ ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.